ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಶುಭ ಸಮಾರಂಭಗಳಿರ್ಬೋದು, ವಿವಾಹಗಳಿರ್ಬೋದು, ಧರ್ಮ ಕಾರ್ಯಗಳಿರ್ಬೋದು, ದೇವತಾ ಪ್ರತಿಷ್ಠಾಪನೆಗಳಿರ್ಬೋದು, ಹಾಗೆ ವಾರ್ಷಿಕೋತ್ಸವಗಳಿರ್ಬೋದು, ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಆ ಒಂದು ಕಾರ್ಯಕ್ರಮಗಳಲ್ಲಿ ಸಹಪಂಕ್ತಿ ಭೋಜನ, ದೇವಾಲಯ, ವಿವಾಹ. ಇವತ್ತಿನ ದಿನ ಏನಾಗುತ್ತೆ ಅಂದರೆ, ದೇವಸ್ಥಾನಕ್ಕೆ ಹೋದಾಗ ನಾವೇನು ಮಾಡ್ತೀವಿ, ಸ್ವಲ್ಪ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು, ಅಥವಾ ಈಗ ತಿರುಪತಿನೋ ಇನ್ನೊಂದು ಮತ್ತೊಂದು ದೊಡ್ಡ ದೇವಸ್ಥಾನ, ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ, ವಯಸ್ಸಾಗಿರುತ್ತೆ, ಅಂತಹವರಿಗೆ ಆ ಒಂದು ಶಕ್ತಿ ಇದ್ದರೆ ಪರವಾಗಿಲ್ಲ. ಆದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೇ ನಾವು ಟೈಮನ್ನು ಇಟ್ಕೊಂಡು ಈ ಟೈಮ್ಗೆ ಹೋಗಿ ಈ ಟೈಮ್ಗೆ ವಾಪಸ್ ಬರಬೇಕು ಅಂತ ನಾವು ಹೋಗಬಾರ್ದು. ದೇವಸ್ಥಾನಕ್ಕೆ ಹೋದಾಗ ನಮ್ಮ ಒಂದು ವೈಯಕ್ತಿಕ ಜೀವನದ ವಿಷಯಗಳನ್ನು ಪಕ್ಕಕ್ಕಿಟ್ಟು ಈ ಭೌತಿಕ ದೇಹವನ್ನು, ಈ ದೇಹ ಕೊಟ್ಟಿರ್ತಕ್ಕಂಥ ಆ ಭಗವಂತನ ಹತ್ರ ಹೋದಾಗ ಇದು ದೇಹ ಕೂಡ ಶುದ್ಧಿ ಆಗುತ್ತೆ. ಅದರ ಜೊತೆಗೆ ವಿವಾಹ ಅಥವಾ ದೇವಾಲಯದಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ, ಅಥವಾ ಊಟದ ಪ್ರಸಾದ, ಅನ್ನಪ್ರಸಾದ ಅಂತ ನಾವು ಕರಿತೀವಿ. ಆ ಅನ್ನಪ್ರಸಾದ ಇನ್ನು ವಿವಾಹದಲ್ಲೂ ಕೂಡ ಅದನ್ನೂ ಒಂದು ರೀತಿ ನಾವು ಪ್ರಸಾದ ಅಂತ ಕರಿಬೇಕು. ನಾವೇನು ಮಾಡ್ತೀವಿ, ನಮ್ಮ ಸ್ಟೇಟಸ್ಸು, ನಮ್ಮ ಘನತೆ, ನಮ್ಮ ಯೋಗ್ಯತೆ, ನಮ್ಮ ಅಧಿಕಾರ ದರ್ಪ, ಇವೆಲ್ಲ ಏನು ಮಾಡ್ತೀವಿ, ನಮಗೆ ವಿಶೇಷವಾದ ಭೋಜನ ವ್ಯವಸ್ಥೆಯನ್ನು ನಾವೇ ಹೇಳಿ ಮಾಡಿಸ್ಕೋತೀವಿ. ಅವರೂ ಕೂಡ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಕೆಲವಕ್ಕೆ ಅದನ್ನು ನಾವು ಒಪ್ಕೋಬೋದು. ಆದರೆ ನಾವು ಸಾಮಾನ್ಯ ಜನರು ಸಹಪಂಕ್ತಿ ಭೋಜನ ಮಾಡಿದಾಗ ಈ ದೇಹ ಶುದ್ಧಿ ಆಗುತ್ತೆ. ಮಾಟ ಮಂತ್ರಗಳಿಂದ ಮುಕ್ತರಾಗ್ತೀರಾ, ಕೆಟ್ಟ ದೃಷ್ಟಿಯಿಂದ ದೂರ ಆಗ್ತೀವಿ. ಯಾಕೆಂದರೆ ಆ ಸಹಪಂಕ್ತಿ ಭೋಜನದಲ್ಲಿ ವಿವಾಹ ಆಗ್ಬೋದು, ದೇವಸ್ಥಾನ ಆಗ್ಬೋದು, ಎಲ್ಲರ ಜೊತೆ ಕುಳಿತು ಸಾಮಾನ್ಯರಂತೆ ಎಲ್ಲರೊಂದಿಗೆ ಕುಳಿತು ಊಟ ಮಾಡಿದರೆ ಅದು ಸಾಮರಸ್ಯವನ್ನು ಮೂಡಿಸುತ್ತೆ. ಅದು ನಮ್ಮ ಸಾಮಾಜಿಕವಾಗಿ ಅಂದ್ಕೊಂಡ್ರೆ, ಇನ್ನು ಧಾರ್ಮಿಕವಾಗಿ ನೋಡಕ್ಕೆ ಹೋದಾಗ ಎಲ್ಲರಿಗೂ ಇದ್ದಾಗೆ ಈ ದೇಹ ಇರುತ್ತೆ. ಈ ದೇಹದ ಒಂದು ಎಷ್ಟೋ ಕಂಟಕಗಳು ಕೂಡ ದೂರ ಆಗತ್ತೆ. ದೇಹದಲ್ಲಿ ಕಂಟಕಗಳು, ಯಾಕೆಂದರೆ ಈ ದೇಹ ನಿಂತಿರೋದೇ ಅನ್ನದಿಂದ, ಅನ್ನಾದ್ ಭವಂತಿ ಭೂತಾನಿ. ಈ ದೇಹ ನಿಂತಿರೋದು ಯಾವುದರಿಂದ? ಅನ್ನದಿಂದ. ಆ ಅನ್ನವನ್ನು ನಾವು ಸಹಪಂಕ್ತಿ ಭೋಜನದಲ್ಲಿ ಮಾಡಿದ್ದೇ ಆದರೆ ಈ ದೇಹಕ್ಕೆ ಇನ್ನು ಸ್ವಲ್ಪ ಆಯಸ್ಸು ಬೆಳೆಯುತ್ತೆ, ಇನ್ನು ಸ್ವಲ್ಪ ಶಕ್ತಿ ಬರುತ್ತೆ, ಇನ್ನು ಸ್ವಲ್ಪ ಋಣಾತ್ಮಕ ಶಕ್ತಿಗಳು ದೂರ ಹೋಗಿ ಧನಾತ್ಮಕ ಶಕ್ತಿಗಳು ಆವರಿಸ್ಕೊಳ್ಳುತ್ತೆ. ಹಾಗಾಗಿ ಒಂದೇ ಸಾಲಿನಲ್ಲಿ ಎಲ್ಲರ ಜೊತೆ ಊಟಕ್ಕೆ ಕುಳಿತಾಗ ನಾವು ಅಲ್ಲಿನ ನೀರಿರ್ಬೋದು, ಅಲ್ಲಿ ಕೊಡ್ತಕ್ಕಂಥ ಆಹಾರ, ಅಲ್ಲಿನ ಎಲೆ ಇರ್ಬೋದು, ಅವರು ಶಕ್ತಾನುಸಾರ ನಮಗೆ ಕೊಡ್ತಾ ಇರತಕ್ಕಂಥ ಭೋಜನ ಇರ್ಬೋದು, ಇವೆಲ್ಲವನ್ನು ನಾವು ಸ್ವೀಕಾರ ಮಾಡಿದಾಗ ನಾವು ಹೋಗಿರೋದೇನು ಒಂದು ವಿವಾಹಕ್ಕೆ, ನಾವು ಹೋಗಿರೋದೇನು ಭಗವಂತನ ಸಾನ್ನಿಧ್ಯಕ್ಕೆ. ಅಲ್ಲಿ ನಮಗೆ ಆ ವಿವಾಹದಲ್ಲಿ ಅಲ್ಲಿ ಒಂದು ವಿವಾಹ ಕಾರ್ಯಕ್ರಮ ನಡೀತಾ ಇದೆ. ಆ ಮುಹೂರ್ತಕ್ಕೆ ಶುಭ ಕೋರ್ಲಿ ಅಂತ ಅಲ್ಲಿ ಆ ಪ್ರಸಾದ ಅಥವಾ ಅನ್ನ ಪ್ರಸಾದವನ್ನು ಕೊಡ್ತಾರೆ. ಹಾಗಾಗಿ ಎಲ್ಲೇ ಹೋದರೂ ಒಂದು ಸ್ವಲ್ಪ ಆದರೆ ನಾವೇನು ಮಾಡ್ತೀವಿ, ದುರಾಸೆಗೆ ಅವ್ರು ಕೊಟ್ಟಂತಹ ಎಲ್ಲ ಭಕ್ಷ್ಯಗಳನ್ನು ಇಟ್ಕೊಂಡು, ನಮ್ಮಲ್ಲಿ ಶುಗರ್ ಇರುತ್ತೆ, BP ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ, ಎಲ್ಲವನ್ನು ಸುಮ್ಮನೆ ಮುಟ್ಟಿ ಬಿಟ್ಬಿಡ್ತೀವಿ. ಅದು ಕೂಡ ಒಳ್ಳೆಯದಲ್ಲ. ನಿಮಗೇನು ಕೇವಲ ಅನ್ನ ಸಾಂಬಾರಾಗಲಿ ಅಶುದ್ಧವಾಗಿ ಒಂದು 2-3 ತುತ್ತನ್ನು ತಿಂದಿದ್ದೆ ಆದರೆ ನಿಮಗೆ ಆ ದೇಹಕ್ಕೆ ಶುಭ ಆಗುತ್ತೆ, ಎಷ್ಟೋ ಕಂಟಕಗಳು ದೂರ ಆಗುತ್ತೆ. ಇದನ್ನು ಹಿರಿಯರು ಇತಿಹಾಸ ನೋಡಿ, ಯಾವುದೇ ಒಂದು ಹಳ್ಳಿಯಲ್ಲಿ ಒಂದು ವಿವಾಹ ನಡೀತಾ ಇದೆ, ರೋಡಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಅಂದರೆ ಎಂಥ ಕೋಟ್ಯಾಧೀಶ್ವರರಾಗಲಿ, ಎಂತಹ ಎಲ್ಲ ಸೌಕರ್ಯ ಇದ್ದರೂ ಅಲ್ಲಿ ಹೋಗಿ ಆ ಒಂದು ಎಲೆಯಲ್ಲಿ ಒಂದು 3 ತುತ್ತು ಅನ್ನವನ್ನಾದರೂ ತಿಂದು ಅವ್ರ ಮನೆಗೆ ಹೋಗ್ತಾಯಿದ್ರು. ಇದರಿಂದ ಏನಾಗುತ್ತೆ, ಆ ಕಾರ್ಯಕ್ರಮ ಮಾಡಿದವ್ರಿಗೂ ಶುಭ ಆಗುತ್ತೆ, ಓದೋರಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ದೇವಸ್ಥಾನದಲ್ಲಿ ಹಾಗೆ ವಿವಾಹ ವಿಷಯಗಳಲ್ಲಿ ಸಹಪಂಕ್ತಿ ಜೊತೆಯಲ್ಲೇ ಕುಳಿತುಕೊಂಡು ತೃಪ್ತಿಗೆ ಹೋಗ್ತೀವಿ, ಇನ್ನೊಂದಕ್ಕೆ ಹೋಗ್ತೀವಿ. VIP ಊಟದ್ದೊಂದು ಮಾಡಿಸ್ಕೊಳ್ಳೋಕ್ಕೆ ನಾವು ಬಿಡಬಾರ್ದು. ನಮ್ಮ ಕರ್ಮ ಕಳ್ಕೊಳ್ಳೋಕೆ ನಾವು ಅಲ್ಲಿ ಹೋಗಿದ್ದೀವಿ. ಆ ರೀತಿ ಕರ್ಮಗಳನ್ನು ಕೂಡ ನಾವು ಕಳ್ಕೋಬಹುದು. ಅದರ ಜೊತೆಗೆ ಸಾಮರಸ್ಯ ಅದೆಲ್ಲ ಕೂಡ ನಮಗೇನಾಗುತ್ತೆ, ನಾವು ನಿಮ್ಮ ಥರನೇ ಏನೋ ಒಂದು ಅದೃಷ್ಟದಿಂದ ಐಶ್ವರ್ಯ ಬಂದಿರ್ಬೋದು, ಆದರೆ ಆ ಐಶ್ವರ್ಯ ಕೂಡ ನಮ್ಮದಲ್ಲ. ಏನೋ ನಮ್ಮ ಒಂದು ಬುದ್ಧಿವಂತಿಕೆಯಿಂದ ಹಣ ಗಳಿಸಿರ್ಬೋದು, ಅದು ಕೂಡ ನಮ್ಮದಲ್ಲ. ಆದರೆ ಕಡೆಯದಾಗಿ ಎಲ್ಲರೂ ಕೂಡ ಮಣ್ಣಿಗೆ ಹೋಗಬೇಕಾಗಿರೋದ್ರಿಂದ ಇಂತಹ ವಿಷಯಗಳಲ್ಲಿ ಶುಭವನ್ನು ಕೋರಿ ಹೋದಾಗ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.